ಆದರೆ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ತಾವು ಸರಿಯಾಗಿ ಹೇಳಿದ್ರಿ. ಇದು ಮೊದಲ ಬಾರಿ ಏನೂ ಅಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಒಂದು ಪ್ರೆಸ್ ಮೀಟ್ ಕಾಲ್ ಮಾಡಿ ಅದನ್ನು ಒಂದು ವೈಯಕ್ತಿಕವಾಗಿ ಅಗೌರವದಿಂದ ತುಂಬ ತುಚ್ಛವಾಗಿ ಹಗುರವಾಗಿ ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಸಹ. ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ನಾನು ಕೋರ್ಕೊಳ್ಳೋದು ಇಷ್ಟೇ, ಮಾನ್ಯ ಶಾಸಕರು, ತುಂಬ ಹಿರಿಯ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ತದೆ. ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ ದಾರಿಗೆ ಹೋಗೋ ಹಾಗೆ ಅಥವಾ ಒಂದು ಕಾನೂನಿನ ಚೌಕಟ್ಟನ್ನು ಮೀರಿ ನಾವು ಕೆಲಸ ಮಾಡಿದರೆ ಅದಕ್ಕೆ ಅದರದೇ ಆದ ಒಂದು ನಿಯಮಗಳ ಅಡಿಯಲ್ಲಿ ಅವರಿಗೆ ತಾವು ತಿಳಿಸೋ ಅವಕಾಶ ಖಂಡಿತ ಇದೆ. ಅದನ್ನು ತಿದ್ದುಪಡಿ ಮಾಡಿಕೊಳ್ಳೋದು ಅಥವಾ ನಿಯಮಾನುಸಾರ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ಮಾನಸಿಕವಾಗಿ ಅಷ್ಟು ಹಗುರವಾಗಿ ಒಬ್ಬ ಅಧಿಕಾರಿ ಬಗ್ಗೆ, ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡೋದು ಇದು ಅವರ ಘನತೆಗೆ ನಿಜವಾಗೂ ತಕ್ಕದ್ದಲ್ಲ. ಯಾವುದೇ ಅಧಿಕಾರಿ ಇರ್ಬೋದು ಆ ವಿಷಯದಲ್ಲಿ. ನೋಡಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅದಕ್ಕೆ ಕಾನೂನಾತ್ಮಕ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಅವಕಾಶ ಉಂಟು. ದಯವಿಟ್ಟು ಅದನ್ನು ಅವರು ಉಪಯೋಗಿಸಬಹುದು. ಅದು ಬಿಟ್ಟು ವೈಯಕ್ತಿಕ ನೋಡ್ರಿ ಎಂಥ ಶಬ್ದಗಳನ್ನು ಬಳಸಿದ್ದಾರೆ ಅಂದರೆ ನಿಜವಾಗ್ಲೂ ಅದು ತುಂಬಾ ನಮಗೆ ನೋವನ್ನು ಉಂಟು ಮಾಡಿದೆ. ಒಬ್ಬ ಅಧಿಕಾರಿ ನೋಡಿ, ನಾವು ಚಿಕ್ಕವರಿದ್ದಾಗ ಅಂದ್ಕೊಂಡಿದ್ವಿ ಶಿಕ್ಷಣ ಪಡೆದ್ರೆ ಗೌರವ ಕೊಡ್ತಾರೆ ಸಮಾಜದಲ್ಲಿ. ಶಿಕ್ಷಣ ತಗೊಂಡ್ವಿ, ಒಳ್ಳೆ ಉನ್ನತ ಅಧಿಕಾರಿ ಆದರೆ ಗೌರವ ಕೊಡ್ತಾರೆ. ಜಿಲ್ಲಾಧಿಕಾರಿ ಅಂತ ಉನ್ನತ ಅಧಿಕಾರಿ ಸ್ಥಾನದಲ್ಲಿ ಇದ್ರೂ ಸಹ ಗೌರವವಾಗಿ ಮಾತಾಡ್ತಾರೆ ಅಂದರೆ ಮತ್ತೆ ಇನ್ನು ಯಾವ ಸ್ಥಾನದಲ್ಲಿ ಇದ್ದರೆ ಗೌರವ ಸಿಗುತ್ತೆ ನಮಗೆ? ನಾವೇನಾದ್ರು ತಪ್ಪು ಮಾಡಿದರೆ ತಿಳಿಸಿ ನಮಗೆ. ಖಂಡಿತವಾಗಿ ನಾನು ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ನಾವು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ನಾನು ಅಂತಲ್ಲ, ಯಾವ ಅಧಿಕಾರಿಗಳು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಉತ್ತರವನ್ನು ಕೊಡಬೇಕಾಗ್ತದೆ. ನಾವೆಲ್ಲ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಮಗೆಲ್ಲ ಒಂದು ನಿಯಮಗಳಿವೆ. ಆ ನಿಯಮದ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡೋದು ಸಹ. ಅದನ್ನು ಹೊರತಾಗಿ ನಾನೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೋರ್ಕೊಳ್ತೇನೆ, ಈ ಥರ ಮಾತಾಡೋದು ಖಂಡಿತ ತಪ್ಪು. ಯಾಕಂದರೆ ಇದು ಏನಾಗ್ತದೆ, ಒಂದು ಸಂದೇಶ ಏನಾಗ್ತದೆ, ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಹಗುರವಾಗಿ, ಇಷ್ಟು ಕೆಟ್ಟದಾಗಿ, ಇಷ್ಟು ಕೀಳಮಟ್ಟದಲ್ಲಿ ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರ್ರಿ? ನಾವು ಸಂವಿಧಾನಾತ್ಮಕವಾಗಿ ಒಂದು ಸಮಾನತೆಯಲ್ಲಿ ಸಂವಿಧಾನಾತ್ಮಕವಾಗಿ ಬಂದಿರೋ ಹಕ್ಕು ಇದು ನಮಗೆ. ಯಾರು ಬಂದು ನಮ್ಮನ್ನು ಕರೆದು ತಂದು ಇಲ್ಲಿ ಎಲ್ಲಿಂದನೂ ಹಿಡಿದು ಬಂದು ಕೂಡಿಸಿಲ್ಲ ಇಲ್ಲಿ ನಮಗೆ ಈ ಸ್ಥಾನಕ್ಕೆ ಬರುವಾಗ ನಮ್ಮದೇ ಆದ ಒಂದು ಹೋರಾಟ ಇದೆ, ನಮ್ಮದೇ ಆದ ಒಂದು ಸ್ಟ್ರಗಲ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು. ಈ ರೀತಿ ಕೀಳಮಟ್ಟದಲ್ಲಿ ಮಾತಾಡಿದ್ರೆ ಏನು ನೋಡಿ, ನನಗೆ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ, ಅವರ ಬಗ್ಗೆ ಭಯ ಬೀಳ್ತಾರೆ ಮಾತಾಡಲಿಕ್ಕೆ, ಬರವಣಿಗೆಯಲ್ಲಿ ಕೊಡಲಿಕ್ಕೆ ಇದು ಮಾಡ್ತಾರೆ. ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಅಧಿಕಾರಿಯನ್ನು ಅಷ್ಟು ಹೀನಾಯವಾಗಿ ಕೀಳಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ತಪ್ಪು ಅಲ್ಲ ಇದು? ಯಾವ ಮೆಸೇಜ್ ಹೋಗ್ತದೆ ಸಂದೇಶ ಸಮಾಜಕ್ಕೆ? ನಾನು ತಪ್ಪು ಮಾಡಿದ್ದರೆ, ನಮ್ಮ ನಿಯಮಾನುಸಾರ ನಾವು ಮಾಡಿಲ್ಲ ಅಂದರೆ ಅವರಿಗೆ ಖಂಡಿತ ಅಧಿಕಾರ ಇದೆ ಅದನ್ನು ತಿದ್ದಲಿಕ್ಕೆ ಅಲ್ಲ, ಅವರಿಗೆ ಎಲ್ಲ ಕಾನೂನಾತ್ಮಕ ಎಲ್ಲ ಅವಕಾಶಗಳು ಇದೆ. ಯಾಕಂದರೆ ಅವರು ಶಾಸಕರಿದ್ದಾರೆ, ಒಬ್ಬ ಜನಪ್ರತಿನಿಧಿ ಇದ್ದಾರೆ. ಎಷ್ಟೋ ಜನಗಳನ್ನು